ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಮೇಲೆ ಪ್ರಾಬ್ಲಮ್ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆವ್ರೇಜ್ ರೇಟ್ ಆಫ್ ರಿಟರ್ನಿಗೆ ಫಾರ್ಮುಲಾ ಸಿಂಪಲ್. ARR ಈಕ್ವಲ್ಸ್ ಆವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಡಿವೈಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಆವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಅಂತಂದರೆ ಕ್ವಶನಲ್ಲಿ ಒಂದು 4 ವರ್ಷದ 5 ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೆ, ಅಷ್ಟು ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಅಲ್ಲಿ 5 ಇಯರ್ಸ್ ಕೊಟ್ಟರೆ ಡಿವೈಡ್ ಬೈ 5, 4 ಇಯರ್ಸ್ ಕೊಟ್ಟರೆ ಡಿವೈಡೆಡ್ ಬೈ 4. ಸೊ ಆ ಥರದಲ್ಲಿ ಆವ್ರೇಜ್ ಆ್ಯನ್ಯಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಫಸ್ಟ್ ಮಾಡ್ಕೊಳ್ಬೇಕು, ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಇಲ್ಲಿ ಫಾರ್ಮುಲಾ ಬರೆದಿದ್ದೀನಿ, ಅದನ್ನು ನಿಮಗೆ ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ. ಕ್ವಶನ್ ಈ ಥರದಲ್ಲಿದೆ. 2025 ಕೇಳಿರುವಂಥ ಪ್ರಾಬ್ಲಮನ್ನು ನಾನು ಮಾಡಿಸ್ತಾ ಇದ್ದೀನಿ. ಸೊ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಕ್ಯಾಲ್ಕುಲೇಟ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಫಾರ್ ಪ್ರಾಜೆಕ್ಟ್ ಎ ಆ್ಯಂಡ್ ಪ್ರಾಜೆಕ್ಟ್ ಬಿ. ಸೊ 2 ಪ್ರಾಜೆಕ್ಟಿನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ 2 ಪ್ರಾಜೆಕ್ಟಿನ ಡೀಟೇಲ್ಸನ್ನು ನೋಡಿಕೊಂಡು ನೀವು ARR ಆವ್ರೇಜ್ ರೇಟ್ ಆಫ್ ರಿಟರ್ನನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾನಿಲ್ಲಿ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಫಾರ್ಮುಲಾ ಏನು ಅಂತಂದರೆ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಫಸ್ಟ್ ಪ್ರಾಜೆಕ್ಟ್ ಎ ಕೊಟ್ಟಿದ್ದಾರೆ, ಸೊ ಪ್ರಾಜೆಕ್ಟ್ ಎ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಹೇಗೆ ಬರುತ್ತೆ ಅಂತಂದರೆ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ನೀವು ಇದನ್ನು ಬರ್ಕೊಳ್ಬೇಕು ಅಂತೀರ, ಡೈರೆಕ್ಟಾಗಿ ಬೇಕಾದರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. ಈಸಿ. ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಸಿಂಪ್ಲಿಫೈ ಮಾಡಿದಾಗ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಸಿಗುತ್ತೆ. ಟೋಟಲ್ ಪ್ರಾಫಿಟ್ ಅಂದರೆ ನೋಡಿ, ಇಷ್ಟು 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ, ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು. 20,000 ಪ್ಲಸ್ 15,000 ಪ್ಲಸ್ 15,000 ಪ್ಲಸ್ 10,000. ಹೇಗೆ ನೋಡಿ, ಪ್ರಾಜೆಕ್ಟ್ ಏನು ಪ್ರಾಫಿಟ್ ಕೊಟ್ಟಿದ್ದಾರೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕು. 20,000 ಪ್ಲಸ್ 15, 35, 35, 15, 50, 50 ಪ್ಲಸ್ 10, 60,000 ರೂಪಾಯಿ ಟೋಟಲ್ ಪ್ರಾಫಿಟ್ ಬರ್ಕೊಂಡಿದ್ದೀನಿ ನಾನಿಲ್ಲಿ. ಒಂದು ವೇಳೆ ಏನಾದರೂ ಒಂದು ವರ್ಷಕ್ಕೆ ಲಾಸ್ ಕೊಟ್ಟಿದ್ರೆ, ಸೆಕೆಂಡ್ ಇಯರಿಗೆ ಲಾಸ್ ಇತ್ತು ಅಂತ ಅಂದ್ಕೊಳ್ಳೋಣ, ಅವಾಗ ಏನು ಮಾಡಬೇಕು? 20,000 ಮೈನಸ್ 15,000 ಪ್ಲಸ್ 15 ಪ್ಲಸ್ 10. ಲಾಸ್ ಕೊಟ್ಟರೆ ಅದನ್ನು ಕಳೆದು ಉಳಿದಿರೋದೆಲ್ಲ ಪ್ರಾಫಿಟನ್ನು ಆ್ಯಡ್ ಮಾಡಿ ಬರ್ಕೊಳ್ಬೇಕು. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ? 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ, ಸೊ ಡಿವೈಡೆಡ್ ಬೈ 4. ನೋಡಿ, ಲೈಫ್ ಇರೋದೇ 4 ಇಯರ್ಸು, ಸೊ ಡಿವೈಡೆಡ್ ಬೈ 4. ಅಲ್ಲಿಗೆ 60,000 ಡಿವೈಡೆಡ್ ಬೈ 4 ಮಾಡಿದಾಗ 15,000 ಬರುತ್ತೆ. ಸೊ ನಾವಿಲ್ಲಿ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಆಯಿತು. ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ನಾನಿಲ್ಲಿ ಫಾರ್ಮುಲಾ ಬರೆದಿದ್ದೀನಿ, ನೀವು ಗಮನಿಸ್ಬೋದು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ನೋಡಿ, ಈ ಫಾರ್ಮುಲಾ ಡೈರೆಕ್ಟಾಗಿ ಅಪ್ಲೈ ಮಾಡಲಿಕ್ಕಾಗಲ್ಲ, ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಕೊಟ್ಟಿರಲ್ಲ. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡಿಕೊಂಡು ನಂತರದಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಇನ್ವೆಸ್ಟ್ಮೆಂಟ್ ಬರ್ಕೊಳ್ಬೇಕು. 50,000 ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಈ ಪ್ರಾಬ್ಲಮ್ನಲ್ಲಿ ಎಲ್ಲೂ ಕೊಡಲಿಲ್ಲ, 0 ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ಲು ಕೊಡಲಿಲ್ಲ, ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂನು ಕೊಡಲಿಲ್ಲ. ಅಲ್ಲಿಗೆ 50,000ದಲ್ಲಿ 0 ಕಳೆದಾಗ 50,000, 50,000 ಬೈ 2 ಅಂತಂದರೆ 50,000 ಅರ್ಧ ಅಂತಂದರೆ 25,000 ಆಗುತ್ತೆ. ಸೊ ನಮಗೆ ಫಾರ್ಮುಲಾಗೆ ಬೇಕಾಗಿರುವಂಥ 2 ಡೀಟೇಲ್ಸ್ ಸಿಕ್ತು. ARR ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ARR ಪ್ರಾಜೆಕ್ಟ್ ಎಗೆ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್. ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ನಾವೀಗ ಆಲ್ರೆಡಿ ಕಂಡಿಡ್ಕೊಂಡಿದ್ದೀವಿ. 15,000 ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಅಂತಂದರೆ 25,000 ಇಂಟು 100 ಮಾಡಿದಾಗ ಬರೋವಂಥ ಆನ್ಸರೇ ಆವ್ರೇಜ್ ರೇಟ್ ಆಫ್ ರಿಟರ್ನ್. ಸೊ ಯಾವಾಗಲೂ ಇದನ್ನು ಯಾವಾಗ ಇಂಟು 100 ಅಂತ ಬರ್ಕೊಳ್ತಿರೋ, ಯಾವ ಫಾರ್ಮುಲಾದಲ್ಲಿ ಇಂಟು 100 ಇರುತ್ತೋ ಬರೋವಂಥ ಆನ್ಸರನ್ನು ಪರ್ಸಂಟೇಜಲ್ಲಿ ಬರೀಬೇಕು. 15,000 ಡಿವೈಡೆಡ್ ಬೈ 25,000 ಇಂಟು 100 ಮಾಡಿದಾಗ ಬರೋವಂಥ ಆನ್ಸರ್ 60%. ಸೊ ಅದೇ ಥರ ಪ್ರಾಜೆಕ್ಟ್ ಬಿಗೂ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರಾಜೆಕ್ಟ್ ಬಿಗೂ ಫಾರ್ಮುಲಾ ಸೇಮ್ ಅದೇ ಥರನೇ, ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ನಾನಿಲ್ಲಿ ಪ್ರಾಜೆಕ್ಟ್ ಬಿ ಅಂತ ಇಲ್ಲೇ ಬರ್ಕೊಳ್ತಾ ಇದ್ದೀನಿ. ಟೋಟಲ್ ಪ್ರಾಫಿಟ್ ಫಸ್ಟ್ ನೋಡಿ, ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಮತ್ತು ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಪ್ರಾಜೆಕ್ಟ್ ಹೇಗೆ ಮಾಡಿದ ಹಾಗೆ. ಆಮೇಲೆ ಸಿಂಪ್ಲಿಫೈ ಮಾಡಬೇಕು, ಫಾರ್ಮುಲಾ ಅಪ್ಲೈ ಮಾಡಬೇಕು. ಪ್ರಾಜೆಕ್ಟ್ ಬಿಗೆ ಈಗ ಟೋಟಲ್ ಪ್ರಾಫಿಟ್ ಎಷ್ಟು, ಇವಿಷ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಷ್ಟು ಪ್ರಾಫಿಟ್ ಕೊಟ್ಟಿದ್ದಾರೆ. ಫಸ್ಟ್ ಇಯರಿಗೆ 30,000, ಸೆಕೆಂಡ್ ಇಯರಿಗೆ 30,000, ಥರ್ಡ್ ಇಯರಿಗೆ 20,000, ಫೋರ್ತ್ ಇಯರಿಗೆ 10,000, ಲಾಸ್ಟ್ ಇಯರಿಗೂ 10,000. ಟೋಟಲ್ ಪ್ರಾಫಿಟ್ 1,00,000 ಇದೆ. ಸಪೋಸ್ ಏನಾದರೂ ಒಂದು ಲಾಸ್ ಇದ್ದರೆ ಆ ಲಾಸನ್ನು ಕಳೆದು ಬರ್ಕೊಳ್ಬೇಕು. ಎಲ್ಲರೂ ಪ್ರಾಫಿಟೇ ಕೊಟ್ಟಿದ್ದಾರೆ. 3, 3, 6, 2, 8, 1, 9, 1, 10, 1,00,000 ಇದೆ. ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ಎಷ್ಟು ವರ್ಷದ ಪ್ರಾಫಿಟ್ ಇದೆ ಇಲ್ಲಿ? 5 ವರ್ಷದ ಪ್ರಾಫಿಟ್ ಇದೆ. ಸೊ 1,00,000 ಡಿವೈಡೆಡ್ ಬೈ 5 ಮಾಡಿದಾಗ ಬರೋವಂಥ ಆನ್ಸರ್ 20,000.
ನೆಕ್ಸ್ಟ್ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕು. ಆವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಪ್ರಾಜೆಕ್ಟ್ ಬಿ ಇದು 80,000 ಇದೆ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಕೊಡಲಿಲ್ಲ, ಡಿವೈಡೆಡ್ ಬೈ 2 ಪ್ಲಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ಲು ಕ್ವಶನಲ್ಲಿ ಕೊಡಲಿಲ್ಲ, ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಕೊಡಲಿಲ್ಲ. ಅಲ್ಲಿಗೆ 80,000 ಅರ್ಧ ಅಂದರೆ ಎಷ್ಟಾಗುತ್ತೆ? 40,000 ಆಗುತ್ತೆ. ಸೊ ನಾವೀಗ ಆವ್ರೇಜ್ ಆನ್ಯುವಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು, ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಈಗ ERR ಫಾರ್ಮುಲಾ ಅಪ್ಲೈ ಮಾಡಬೇಕು. ಪ್ರಾಜೆಕ್ಟ್ ಬಿಗೆ ERR ಫೈಂಡ್ ಔಟ್ ಮಾಡೋದು ಹೇಗೆ? ಆವ್ರೇಜ್ ಆನ್ಯುವಲ್ ಪ್ರಾಫಿಟ್ ಎಷ್ಟು? 20,000 ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು? 40,000 ಇಂಟು 100. ಸೊ 20,000 ಡಿವೈಡೆಡ್ ಬೈ 40,000 ಇಂಟು 100, 20 ಬೈ 40 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 50 ಬರುತ್ತೆ. ಸೊ ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. ಸೊ ಇದೇ ERR ಆನ್ಸರ್. ಪ್ರಾಜೆಕ್ಟ್ ಎದು ERR ಎಷ್ಟು ಅಂತಂದರೆ 60%, ಪ್ರಾಜೆಕ್ಟ್ ಬಿದು ERR ಎಷ್ಟು ಅಂತಂದರೆ ಪ್ರಾಜೆಕ್ಟ್ ಎದು 60%, ಪ್ರಾಜೆಕ್ಟ್ ಬಿದು 50%. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಬರೆಯೋದು ಹೇಗೆ ಅಂತಂದರೆ ಯಾವ ಪ್ರಾಜೆಕ್ಟಿನ ERR ಜಾಸ್ತಿ ಇರುತ್ತೋ ಅದು ಬೆಸ್ಟ್ ಅಂತ ಬರೀಬೇಕು. ಪ್ರಾಜೆಕ್ಟ್ ಎದು 60% ಬಂದಿದೆ, ಪ್ರಾಜೆಕ್ಟ್ ಬಿದು 50% ಬಂದಿದೆ. ಯಾವ್ದು ಜಾಸ್ತಿ ಇದೆ? ಪ್ರಾಜೆಕ್ಟ್ ಎದು ERR ಜಾಸ್ತಿ ಇದೆ. ಸೊ ಲಾಸ್ಟಿಗೆ ಇಂಟರ್ಪ್ರಿಟೇಷನ್. ಪ್ರಾಜೆಕ್ಟ್ ಎ ಈಸ್ ಬೆಸ್ಟ್ ಒನ್. ವೈ ಇಟ್ ಈಸ್ ಬೆಸ್ಟ್? ಬಿಕಾಸ್ ದ ERR ಆಫ್ ಪ್ರಾಜೆಕ್ಟ್ ಎ ಈಸ್ ಹೈ ವೆನ್ ಕಂಪೇರ್ ಟು ERR ಆಫ್ ಪ್ರಾಜೆಕ್ಟ್ ಬಿ. ಸೊ ಈ ಥರದಲ್ಲಿ ನೀವು ERR ಪ್ರಾಬ್ಲಮ್ ಮಾಡಬೇಕು. ಸೊ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂತಂದರೆ ಸಿಂಪಲಾಗಿ ಅವರೇ ಆವ್ರೇಜ್ ಆನ್ಯುವಲ್ ಪ್ರಾಫಿಟ್ ಅವರೇ ಕೊಟ್ಟಿರ್ತಾರೆ. ಅವಾಗ ನೀವು ಈ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಆವ್ರೇಜ್ ಆನ್ಯುವಲ್ ಪ್ರಾಫಿಟ್ ಈ ಮೇಲ್ಗಡೆ ಪೋರ್ಷನಿಂದ ಅವರೇ ಕೊಟ್ಟಿರ್ತಾರೆ, ಆವ್ರೇಜ್ ಇನ್ವೆಸ್ಟ್ಮೆಂಟ್ ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಕೊಡ್ತಾರೆ. ಸೊ ಹಾಗಿದ್ದಾಗ ನೀವು ಆವ್ರೇಜ್ ಆನ್ಯುವಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಬೇಡ, ಆವ್ರೇಜ್ ಇನ್ವೆಸ್ಟ್ಮೆಂಟ್ ಮಾತ್ರ ಫೈಂಡ್ ಔಟ್ ಮಾಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.